ನಮಸ್ಕಾರ ವೀಕ್ಷಕರೇ. ವೈದ್ಯಕೀಯ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ ಅನೇಕ ಸಿಂಡ್ರೋಮ್ಗಳು ಹಾಗೂ ವೈರಸ್ಗಳ ಪತ್ತೆ, ಬ್ಯಾಕ್ಟೀರಿಯಾಗಳ ಪತ್ತೆ ಆಗ್ತಾನೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಧಕ ಬಾಧಕಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸದ್ದನ್ನು ಮಾಡ್ತಾ ಇದೆ, ಹಾಗೆ ಒಂದು ಭಯವನ್ನು ಹುಟ್ಟಿಸ್ತಾ ಇದೆ GBS ಸಿಂಡ್ರೋಮ್, ಗುಲಿಯನ್ ಬರೆ ಸಿಂಡ್ರೋಮ್ ಅಂತ. ಸೊ ಏನಿದು GBS ಸಿಂಡ್ರೋಮ್, ಯಾವ ವರ್ಗದಲ್ಲಿ ಕಂಡುಬರ್ತಾ ಇದೆ? ಸೊ ಈ ಒಂದು ಸಿಂಡ್ರೋಮ್ನ ಒಂದು ಸಿಂಪ್ಟಮ್ಸ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಯಾವ ರೀತಿಯಾದಂಥ ಒಂದು ಪ್ರಿಕಾಷನ್ಸ್ಗಳನ್ನ ತಗೊಳ್ಬೇಕು, ಎಲ್ಲವನ್ನ ಕೂಡ ನಮ್ಗೆ ಜೊತೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಜಯಂತ್ ಅಪೋಲೋ ಹಾಸ್ಪಿಟಲಿಂದ ನ್ಯೂರೋಲಾಜಿಸ್ಟ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಎಲ್ಲರೂ. ನಮಸ್ಕಾರ. GBS ಸಿಂಡ್ರೋಮ್, ಇದರ ಒಂದು ವಿಶೇಷತೆ ಏನಿದೆ ಅಂತ ತಿಳಿಸ್ಕೊಡಿ ಫಸ್ಟ್. GB ಸಿಂಡ್ರೋಮ್ ಅಂದರೆ ಗುಲೆನ್ ಬ್ಯಾರಿ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು. ಗುಲೆನ್ ಬ್ಯಾರಿ ಅನ್ನೋದು ಸೈಂಟಿಸ್ಟ್ಗಳ ಹೆಸರು, ಯಾರು ಇದನ್ನು ಕಂಡುಹಿಡಿದಿದ್ದು. ಸೊ ಮೊದಲನೇದಾಗಿ ಕಂಡುಹಿಡಿದಿದ್ದು 1859, ಅದು ಲ್ಯಾಬೊರೇಟರಿಯಲ್ಲಿ. ಬಟ್ ಅದಾದಮೇಲೆ 1919 ಈ ಫ್ರೆಂಚ್ ಫಿಸಿಷಿಯನ್ಸ್ ಇವರಿಬ್ಬರು ಸೇರಿಬಿಟ್ಟು ಫಸ್ಟ್ ಡಿಸೀಸ್ ಒಬ್ಬ ಪೇಷಂಟ್ನಲ್ಲಿ ನೋಡಿದ್ದು ಈ ರೋಗನ. ಸೊ ಅವರಿಬ್ಬರು ಹೆಸರು ಮೇಲೆ ಈ ರೋಗನ ಹೆಸರಿಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಸೈಂಟಿಸ್ಟ್ ನೇಮ್. ಅದು ಇವತ್ತು ಪತ್ತೆ ಹಚ್ಚಿದಲ್ಲ 1859 ಅಂತ ಹೇಳಿದ್ರು. ಫಸ್ಟ್ 1859, ಆಮೇಲೆ 1916. ಓಕೆ, ಬಟ್ ಇದರ ಒಂದು ಸಿಂಡ್ರೋಮ್ನ ತೀವ್ರತೆ ಯಾವಾಗಲಿಂದ ಶುರು ಆಗ್ತಾ ಇದೆ? ಸೊ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ನ್ಯೂಸಲ್ಲಿ, ಲಾಸ್ಟ್ 1 ತಿಂಗಳಿಂದ ಪೂನಾ ಅಲ್ಲಿ ತುಂಬಾ ಕೇಸಸ್ಗಳು, ಇತ್ತೀಚೆಗೆ ಬೆಳಗಾಮಲ್ಲಿ 2 ಕೇಸ್ಗಳು ರಿಪೋರ್ಟ್ ಮಾಡಿರೋದು ನೋಡ್ತಾ ಇದ್ದೀವಿ. ಸೊ ಇದು ಕೇಸ್ ನಾವು ಯೂಶಲಿ ನ್ಯೂರಾಲಜಿಸ್ಟ್ಗಳು ಟ್ರೈನಿಂಗ್ ಕೋರ್ಸಲ್ಲಿ MD ಫಿಸಿಷಿಯನ್ಸು ನೋಡ್ತಾ ಇರ್ತಾರೆ. ಬಟ್ ರೇರ್, ತುಂಬ 1 ಲಕ್ಷದಲ್ಲಿ 1ರಿಂದ 2 ಬರುವಂಥ ಕಾಯಿಲೆ ಅಷ್ಟೇ ಇದು. ಸೊ ಕಾಯಿಲೆ ಲಕ್ಷಣಗಳು ಕಂಡುಹಿಡಿಯೋದು ಕೂಡ ಎಲ್ಲ ಡಾಕ್ಟರ್ ವಿಶೇಷಕರು ಸ್ವಲ್ಪ ಕಷ್ಟ. MD ಫಿಸಿಷಿಯನ್ಸು ನ್ಯೂರಾಲಜಿಸ್ಟು ಡೈಲಿ ನೋಡೋ ಕಾರಣದಿಂದ ಅವರು ಕಂಡುಹಿಡಿತಾರೆ. ಇದು ಬೇಸಿಕಲಿ ಕ್ಲಿನಿಕಲ್ ಡಯಾಗ್ನೋಸಿಸ್, ಅಂದರೆ ಯಾವುದೇ ಪರೀಕ್ಷೆಯಿಂದ ಇದನ್ನ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ರೋಗಿ ವೈದ್ಯನಿಗೆ ಹೇಳೋ ಲಕ್ಷಣಗಳು ಮತ್ತೆ ವೈದ್ಯ ರೋಗಿನ ಪರೀಕ್ಷೆ ಮಾಡಿಬಿಟ್ಟು ಏನೇನು ತಿಳ್ಕೊತಾರೆ ಅದ್ರ ಮೇಲೆ ಕಂಡುಹಿಡಿಯುವಂಥ ಡಿಸೀಸ್. ಟೆಸ್ಟ್ಗಳು ಏನು, ಅದು ಪೂರಕವಾಗಿ ಸಹಾಯ ಮಾಡ್ತದೆ ಇದೆ ಅಂತ ಹೇಳಲಿಕ್ಕೆ, ಬಟ್ ಟೆಸ್ಟ್ಗಳಿಂದನೇ ಇದು ಡಯಾಗ್ನೋಸಿಸ್ ಅಂತ ಹೇಳಲಿಕ್ಕಾಗುತ್ತೆ. ಅಂದ್ರೆ ವ್ಯಕ್ತಿಯನ್ನ ನೀವು ನೋಡಿದಾಗ ಯಾವುದೇ ಒಂದು ಸಿಂಪ್ಟಮ್ಸ್ ವೈಸ್ ಆಗಿ ಸಿಂಪ್ಟಮೆಟಿಕ್ ಆಗಿ ಅದು ಗೋಚರಿಸಲ್ಲ. ಕರೆಕ್ಟ್. ಸೊ ನೀವು ವ್ಯಕ್ತಿಯ ಜೊತೆ ನೀವು ಮಾತಾಡಿದಾಗ ಮತ್ತೆ ಅವರ ಒಂದು ತೀವ್ರತೆಯನ್ನು ತಿಳ್ಕೊಂಡಾಗ ನಂತರ ಮತ್ತೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಮುಖಾಂತರ ಮಾತ್ರ ತಿಳಿಯುತ್ತೆ. ಓಕೆ, ಹಾಗಾದ್ರೆ ನಿಮ್ಮ ಪ್ರಕಾರ ಡಾಕ್ಟರ್, ಇದರ ಪ್ರಮಾಣ ಮತ್ತೆ ತೀವ್ರತೆ ಬಹಳಷ್ಟು ಕಡಿಮೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ಡೆತ್ ರೇಟ್ ಬಗ್ಗೆ ನಾವು ಬಂದಾಗ, ಇತ್ತೀಚಿನ ನಿನ್ನೆ ಮೊನ್ನೆಲ್ಲ ನಾವು ಪತ್ರಿಕೆಗಳಲ್ಲಿ ನೋಡಿದ್ವಿ, ಬೆಳಗಾವಿಯಲ್ಲಿ ಕೂಡ 2 ಸಾವಾಗಿದೆ ಅಂತ. ಸೊ ಯಾವ ಒಂದು ಜನಸಾಮಾನ್ಯರ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ? ಇಂಥದೇ ಜನಸಾಮಾನ್ಯರಲ್ಲಿ ಇದು ಇರ್ತದೆ ಅಂತಲ್ಲ, ಸಣ್ಣ ಮಕ್ಕಳಿಂದ ವಯಸ್ಕರ ತನಕ ಯಾರಿಗಾದ್ರೂ ಬರ್ಬೋದು. ಸೊ ಇದು ಯಾರಲ್ಲಿ ಕಾಣಿಸ್ಕೊಳ್ತದೆ ಅಂತ ಕಾಮನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಯೂಶಲಿ ಈ ರೋಗ ಬರ್ಲಿಕ್ಕೂ ಮುಂಚೆ ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಯೂಶಲಿ ಮೋಸ್ಟ್ ಆಫ್ ದ ಟೈಮ್ಸ್ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್, ಅಂದ್ರೆ ಶ್ವಾಸಕೋಶದ ಇನ್ಫೆಕ್ಷನ್, ಅಥವಾ GI ಇನ್ಫೆಕ್ಷನ್, ಅಂದ್ರೆ ಹೊಟ್ಟೆ ನೋವು, ವಾಂತಿ, ಬೇದಿ, ಈ ತರ ವೈರಸ್ ಇಂದ ಅಥವಾ ಬ್ಯಾಕ್ಟೀರಿಯಾಯಿಂದ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಎಷ್ಟೋ ಜನ ಸಾಮಾನ್ಯವಾಗಿ ಆಗ್ತಾನೇ ಇರುತ್ತೆ ನಮಗೆ. ಸೊ ಅದರಿಂದ ರಿಕವರ್ ಆಗಿರ್ತಾರೆ. ರಿಕವರ್ ಆಗೋ ಟೈಮಲ್ಲಿ ಅದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ದೇಹದಲ್ಲಿ ಆಂಟಿಬಾಡಿಗಳು ತಯಾರಾಗ್ತದೆ. ಈಗ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಆಂಟಿಬಾಡಿಗಳು ತಯಾರಾಗ್ತದೆ. ಈ ಆಂಟಿಬಾಡಿಗಳು ಏನ್ ಮಾಡ್ತದೆ, ಬ್ಯಾಕ್ಟೀರಿಯಾ ವೈರಸ್ನ ಡೆಸ್ಟ್ರಾಯ್ ಮಾಡೋದಲ್ದಲೆ ನಮ್ಮ ದೇಹದ ನಮ್ಮ ನರಗಳನ್ನೇ ಬೈ ಮಿಸ್ಟೇಕ್ ನಮ್ಮ ಶತ್ರು ಅನ್ಕೊಂಡು ಅದನ್ನು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ಪ್ರತಿಯೊಂದು ನರದಲ್ಲೂ ಒಂದು ನರ ಮತ್ತೆ ನರದ ಸುತ್ತ ಒಂದು ಕವರಿಂಗ್ ಇರುತ್ತೆ. ಹೇಗೆ ಈಗ ವೈರಲ್ಲಿ ಒಂದು ತಂತಿ, ಅದ್ರ ಸುತ್ತೊಂದು ಪ್ಲಾಸ್ಟಿಕ್ ವೈರ್ ಇರುತ್ತೆ, ಇನ್ಸುಲೇಷನ್, ಕರೆಂಟ್ ಶಾಕ್ ಕೊಡ್ಲಿಲ್ಲ, ಅದೇ ತರ ಒಂದು ಇನ್ಸುಲೇಷನ್ ಅಂತ ಇರುತ್ತೆ ನರದಲ್ಲಿ. ಸೊ ಈ ಕಾಯಿಲೆಯಿಂದ ಏನಾಗುತ್ತೆ, ಈ ಇನ್ಸುಲೇಷನ್ ಏನಿರ್ತದಲ್ಲ, ಮೈಲಿನ್ ಶೀತ್ ಅಂತ ಕರಿತೀವಿ, ಅದು ಕಳಚಿ ಬೀಳ್ಬಿಡ್ತದೆ. ಸೊ ಇದರಿಂದ ನರ ವೀಕ್ ಆಗ್ತದೆ. ಇದು ಮೆದುಳಿನ ನರಗಳೆಲ್ಲ ಹೊರ್ಗಡೆ ಪೆರಿಫೆರಲ್ ನರ್ವ್ಸ್ ಅಂತ ಕರಿತೀವಿ, ಆ ನರ್ವ್ಸ್ನ ಅಫೆಕ್ಟ್ ಮಾಡ್ತದೆ. ಸೊ ಈ ಕಾಯಿಲೆಯಿಂದ ಲಕ್ಷಣಗಳು ಏನಾಗುತ್ತೆ, ಯಾವ ರೀತಿ ನರಗಳು ಎಫೆಕ್ಟ್ ಆಗುತ್ತೆ ಅದ್ರ ಮೇಲೆ ನಮಗೆ ಕಾಯಿಲೆ ಲಕ್ಷಣಗಳು ಕಾಣುತ್ತೆ. ಸೊ ಸಾಮಾನ್ಯವಾಗಿ ಈ GB ಸಿಂಡ್ರೋಮ್ ಕಾಯಿಲೆ ಅನ್ನೋದು ಕಾಲು ವೀಕ್ನೆಸ್ ಇಂದ ತಲೆ ವೀಕ್ನೆಸ್ ಇಂದ ಕೆಳಗಿಂದ ಮೇಲ್ಗಡೆ ಯೂಶಲಿ ಅಸೆಂಡ್ ಆಗುವಂತ ಕಾಯಿಲೆ ಇದು. ಸೊ ಅಂದ್ರೆ ಫಸ್ಟ್ ಪೇಷಂಟ್ ಯೂಶಲಿ ಬರ್ತಾರೆ ನಮ್ಮ ಹತ್ರ, ಕುತ್ಕೊಂಡಿರ್ತೀನಿ ಡಾಕ್ಟ್ರೆ, 1-2 ದಿನದಿಂದ ಯಾಕೋ ಎದಳಕ್ ಕಷ್ಟ ಆಗ್ತಾ ಇದೆ, ಮುಂಚೆ ಆರಾಮಾಗಿ ಎದಳ್ತಿದ್ದೆ, ಈಗ ಸಪೋರ್ಟ್ ತಗೊಂಡು ಎದಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಚಪ್ಪಲಿ ಹಾಕೋತಾ ಇರ್ತೀನಿ ಅಥವಾ ಜಾರಿ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಮಂಚದಿಂದ ಏಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ. ಆಮೇಲೆ ಕೈಗೆ ಬಂದ ತಕ್ಷಣ ಅದು ಗ್ರಿಪ್ ಸಿಗ್ತಾ ಇಲ್ಲ, ನಾನೇನೋ ಊಟ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಚೆಲ್ಲೋಗ್ತಾ ಇದೆ, ಅನ್ನ ಕಲ್ಸಕ್ ಆಗ್ತಿಲ್ಲ, ಮುದ್ದೆ ಮುರಿಯಕ್ ಆಗ್ತಿಲ್ಲ,
ಚಪಾತಿ ಕಟ್ ಮಾಡಕ್ ಆಗ್ತಿಲ್ಲ, ಅಥವಾ ತಗೊಂಡ್ ಬರಕ್ ಹೋದ್ರೆ ಕೆಳಗ್ ಬೀಳ್ತಿದೆ ಅಂತೇಳಿ. ಓಕೆ ಸ್ಕೈ ವೀಕ್ನೆಸ್ ಬಂದ್ರೆ ಅಲ್ಲಿಂದ ಮೇಲೆ ಹೋದ್ರೆ ಶ್ವಾಸಕೋಶದ ಮಸಲ್ಸ್ಗೆ ಏನಾದ್ರು ವೀಕ್ನೆಸ್ ಆಯ್ತು ಅಂತ ಹೇಳಿದ್ರೆ ಉಸಿರಾಡಕ್ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಕುತ್ಕೊಂಡಾಗ ನಾವು ತುಂಬಾ ಓಡಿದ್ಮೇಲೆ ಅಥವಾ ವಾಕಿಂಗ್ ಮಾಡಿದಾಗ ಸ್ವಲ್ಪ ಏನ್ ಏದುಸಿರು ಬಿಡ್ತೀವಲ್ಲ, ಸೊ GB ಸಿಂಡ್ರೋಮ್ ಪೇಷಂಟ್ಸ್ ಯಾವಾಗ ಶ್ವಾಸಕೋಶ ಇನ್ವಾಲ್ವ್ ಆಗಿರುತ್ತಲ್ಲ ಅಂತ ಟೈಮಲ್ಲಿ ಕುತ್ಕೊಂಡಾಗೆ ಏದುಸಿರು ಬಿಡ್ತಾ ಇರ್ತಾರೆ. ಯಾಕಂದ್ರೆ ಉಸಿರಾಟಕ್ಕೆ ಆ ಮಾಂಸಖಂಡಗಳದ ಶಕ್ತಿನೇ ಇರೋದಿಲ್ಲ, ವೀಕ್ನೆಸ್ ಆಗ್ಬಿಡುತ್ತೆ. ಆಮೇಲೆ ಇದು ವೀಕ್ ಆಗಿರೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ವಾಯ್ಸ್ ಕೂಡ ಬರೋದಿಲ್ಲ. ಕೆಲವೊಮ್ಮೆ ಅದಕ್ಕಿಂತ ಮೇಲೆ ಸ್ಪ್ರೆಡ್ ಆದ್ರೆ ಕಣ್ಣು ಕೂಡ ವೀಕ್ನೆಸ್ ಆಗ್ತದೆ, ಕಣ್ಣು ತೆಗಿಲಿಕ್ಕೆ ಬರೋದಿಲ್ಲ, ಬಾಯಿ ಈ ತರ ಮಾಡ್ಲಿಕ್ಕೆ ಬರೋದಿಲ್ಲ, ಜಗಿಯಕ್ಕೆ ಕಷ್ಟ ಆಗ್ತದೆ. ಸೊ ಈ ಎಲ್ಲ ಲಕ್ಷಣಗಳು ಕಾಣುತ್ತೆ. ಓಕೆ, ಅಂದರೆ ನೀವು ಹೇಳ್ತಿರೋಂಥ ಸಿಂಪ್ಟಮ್ಸ್ ನೋಡಿದ್ರೆ ಒಂದು ಕಡೆ ಆರ್ಥ್ರೈಟಿಸ್ ಅಂತ ಬಂದಾಗ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಆಗ್ಬೋದು, ಈಗ ನೀವು ಕಾಲಿಂದ ಶುರು ಆಗುತ್ತೆ, ಹಾಗೆ ಒಂದು ರಿಮೇಟೆಡ್ ಆರ್ಥ್ರೈಟಿಸ್ ಅಂತ ಬಂದಾಗ ಲಂಗ್ಸ್ಗೆ ಇನ್ಫೆಕ್ಷನ್ ಬರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ರಿಲೆವೆಂಟ್ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಅಂದ್ರೆ ಆತರ ರಿಲೆವೆನ್ಸ್ ಇಲ್ಲ. ಏನಾಗ್ತದೆ ಆರ್ಥ್ರೈಟಿಸ್ ಅಲ್ಲಿ ಏನಾಗ್ತದೆ, ಜಾಯಿಂಟ್ ಗಳ ಪೇನ್ ಬರ್ತದೆ. ಹೌದು, ಇಲ್ಲಿ ಜಾಯಿಂಟ್ ಪೇನ್ ಅಂತ ಯಾವತ್ತು ಪೇಷಂಟ್ ಗಳು ಹೇಳೋದಿಲ್ಲ ನಮ್ಗೆ, ಮಸಲ್ ಪೇನ್ ಅಂತ ಹೇಳ್ತಾರೆ. ಜೊತೆಗೆ ಎದ್ದಳ್ಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಅದ್ರ ಜೊತೆ ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ, ಹಿಂಗೆ ಚಿಂತಿದ್ರೆ ನೋವು ಬರ್ತದಲ್ಲ, ಆ ತರ ನರಗಳಿಗೆ ಎಫೆಕ್ಟ್ ಆದಾಗ ಮರಗಟ್ಟತ್ತೆ, ಆಮೇಲೆ ಜುಮ್ ಅನ್ನತ್ತೆ. ಸೊ ಇದು ಯೂಶಲಿ ಕಂಪ್ಲೇಂಟ್ಸ್. ಒಂದು ವೀಕ್ನೆಸ್, ಇನ್ನೊಂದು ಜುಮ್ ಅಂತಾರೆ, ಇನ್ನೊಂದು ನಂಬ್ನೆಸ್. ಸೊ ದೀಸ್ ಆರ್ ದ 3 ಮೇನ್ ಕಂಪ್ಲೇಂಟ್ಸ್. ಓಕೆ, ಸೊ ಹಾಗೆ ನೀವು ಹೇಳಿದ್ರಿ ಅಂದ್ರೆ ಈ ಫೇಶಿಯಲ್ ಮಸಲ್ ಅದು ಒಂದು ಎಕ್ಸ್ಪ್ರೆಷನ್ ವೀಕ್ನೆಸ್ ಇದಾಗುತ್ತೆ ಅಂತ. ಸೊ ಇಸ್ ನಾಟ್ ಸೋ ರಿಲೆವೆಂಟೆಡ್ ಟು ದ ಪ್ಯಾರಲೈಸಿಸ್. ಕರೆಕ್ಟ್, ಪ್ಯಾರಲಿಸಿಸ್ ಗೆ ರಿಲೇಟೆಡ್ ಆಗಿ ಇಲ್ಲ. ಪ್ಯಾರಲಿಸಿಸ್ ಅಲ್ಲಿ ಕೂಡ ಫೇಶಿಯಲ್ ವೀಕ್ನೆಸ್ ಆಗ್ತದೆ, ಬಟ್ ಅಲ್ಲಿ ಕಾಯಿಲೆ ಆಗೋ ರೀತಿ ಬೇರೆ. ಅಲ್ಲೇನಾಗ್ತದೆ, ಬರೀ ನಮಗೆ ಒಂದು ಸೈಡ್ ಆಫ್ ದ ದೇಹ, ಈಗ ಒಂದ್ ಕಡೆ ಲಕ್ಕ ಹೊಡಿತು ಅಂದ್ರೆ ಬರೀ ಬಲ್ಗಡೆ ಭಾಗ ಲಕ್ಕ ಹೊಡಿಯುತ್ತೆ ಅಥವಾ ಎಡಗಡೆ ಭಾಗ ಲಕ್ಕ ಹೊಡಿಯುತ್ತೆ. GB ಸಿಂಡ್ರೋಮ್ ನ ಒಂದು ಮುಖ್ಯ ಅಂದ್ರೆ ಸಿಮಿಟ್ರಿ, ಅಂದ್ರೆ ಈ ಕಡೆ ಆಗಿದ್ದ ಲಕ್ಷಣಗಳು ಇದೇ ಕಡೆನೂ ಕಾಣಿಸ್ಕೊಳ್ತದೆ. ಸೊ ಎರಡು ಕಡೆ ಇರ್ತದೆ. ಸೊ ಆ ರೀತಿ ನಾವು ಸ್ಟ್ರೋಕ್ ನಿಂದ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಓಕೆ, ಅದನ್ನ ಸಮಾನಾಂತರವಾಗಿರುತ್ತೆ ಬಾಡಿ. ಓಕೆ, ಸೊ ಹಾಗಾದ್ರೆ ಯಾವ ಒಂದು ವರ್ಗದ ಅಂದ್ರೆ ಕ್ಯಾಟಗರಿ, ಈಗ ಮಕ್ಕಳಲ್ಲಿ ಹೆಚ್ಚು ಕಂಡು ಬರ್ತಾ ಇದೆಯಾ ಅಥವಾ ಮಧ್ಯ ವಯಸ್ಕರಲ್ಲಿ ಬರ್ತಾ ಇದೆಯಾ? ಈಗ ಇತ್ತೀಚೆಗೆ ನಾವು ಪುಣೆಯಲ್ಲಿ ನೋಡಿರೋ ಔಟ್ ಬ್ರೇಕ್ ಅಲ್ಲಿ ಇವತ್ತಿಂದ ಡೇಟ್ ತನಕ ತಗೊಂಡ್ರೆ ಇಲ್ಲಿ ತನಕ 211 ಕೇಸ್ಗಳು ಬಂದಿದೆ. ಅದರಲ್ಲಿ 11 ಸಾವುಗಳಾಗಿದೆ. ಈ 211 ಪೇಷಂಟ್ ನಲ್ಲಿ ಎಲ್ಲಾ ವರ್ಗದ ಜನರಿಗೂ ಎಫೆಕ್ಟ್ ಆಗಿದೆ. ಬಟ್ ಇದರಲ್ಲಿ ಅವರು ನೋಡಿರೋದು ಅಂದ್ರೆ 70% ಗಂಡ್ ಮಕ್ಳಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇಂಥದೇ ಕಾರಣ ಅಂತ ಹೇಳೋದು ಕಷ್ಟ. ಅಲ್ಲಿ ನಾಡೇಗಾಂವ್ ಅನ್ನೋ ಒಂದು ಏರಿಯಾದಲ್ಲಿ, ಯೂಶಲಿ ಪೂನಾದಲ್ಲಿ ಅಲ್ಲಿ ಅಫೆಕ್ಟ್ ಆಗಿರೋದು. ಇದು ಯೂಶಲಿ ಊಟದಿಂದ ಇನ್ಫೆಕ್ಷನ್ ಬರೋದು. ಈಗ ಇದರಲ್ಲಿ ಕಂಡಿಡಿದ್ರಲ್ಲಿ ಕೆಲವರಲ್ಲಿ ಒಂದು ಕ್ಯಾಂಪೈಲೋಬ್ಯಾಕ್ಟರ್ ಜೆಜುನಿ ಅನ್ನೋ ಒಂದು ಸಣ್ಣ ಕೀಟಾಣುವನ್ನ ಐಸೋಲೇಟ್ ಮಾಡಿದ್ದಾರೆ. ಸೊ ಈ ಇನ್ಫೆಕ್ಷನ್ ಫುಡ್ ಪಾಯ್ಸನಿಂಗ್ ಆದಾಗ ಒಂದು 5-6 ದಿವಸದಲ್ಲಿ ರಿಕವರ್ ಆಗ್ತಾರೆ. ರಿಕವರ್ ಆಗಿ 1 ವಾರ ಅಥವಾ 2 ವಾರ ಆದ್ಮೇಲೆ ಈ GB ಸಿಂಡ್ರೋಮ್ ನ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಂತಾ ಇದೆ. ಅಂದ್ರೆ ಎದ್ದೇಳೋದ್ ಕಷ್ಟ, ಕೈ ವೀಕ್ನೆಸ್ಸು, ಶ್ವಾಸಕೋಶದ ವೀಕ್ನೆಸ್ಸು, ಈ ರೀತಿ. ಅಂದ್ರೆ ಪ್ರೈಮರಿ ಕಾಸ್ ಫುಡ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್. ಯಾವ್ದಾದ್ರು ಒಂದು ಆಂಟಿಸಿಡೆಂಟ್ ಇನ್ಫೆಕ್ಷನ್, ಅಂದ್ರೆ ಕಾಯಿಲೆಗೆ ಮುಂಚೆ ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಆ ಇನ್ಫೆಕ್ಷನ್ ಇಂದ ತಯಾರಾಗೋ ಆಂಟಿಬಾಡಿಯಿಂದ ಇನ್ಫೆಕ್ಷನ್ ವಾಸಿಯಾಗಿ 1 ವಾರದಿಂದ 6 ವಾರ ತನಕ ಯಾವ್ದಾದ್ರು ಟೈಮಲ್ಲಿ ಇದು ಟ್ರಿಗರ್ ಆಗಿ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೋಬಹುದು. ಓಕೆ, ಇನ್ ಕೇಸ್ ಯಾವುದೇ ವ್ಯಕ್ತಿಲಿ ಏನಾದ್ರು ಮೆಡಿಕಲ್ ಹಿಸ್ಟ್ರಿ, ಪ್ರೀವಿಯಸ್ ಮೆಡಿಕಲ್ ಹಿಸ್ಟ್ರಿ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಆ ಸಂದರ್ಭದಲ್ಲಿ ಈ GBS ಸಿಂಡ್ರೋಮ್ ನ ಒಂದು ಎಫೆಕ್ಟಿವ್ನೆಸ್, ತೀವ್ರತೆ ಎಂದು ಅಗ್ರಿವೇಟ್ ಆಗುತ್ತಾ? ಒಳ್ಳೆ ಪ್ರಶ್ನೆ. ಸೊ ಏನಾಗ್ತದೆ, ಇಮ್ಯುನಿಟಿ ಕಮ್ಮಿ ಇದ್ದಲ್ಲಿ, ಅಂದ್ರೆ ಈಗ ಮಧುಮೇಹ ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಕಾಯಿಲೆ ಇರ್ಬೋದು, ಥೈರಾಯ್ಡ್ ಕಾಯಿಲೆ ಇರ್ಬೋದು, HIV ಕಾಯಿಲೆ ಇರ್ಬೋದು, ಇವೆಲ್ಲ ಲಕ್ಷಣಗಳು ಇವೆಲ್ಲ ಇದ್ದಾಗ ಈ ಆಂಟಿಬಾಡಿ ಅಟ್ಯಾಕ್ ಮಾಡೋ ಚಾನ್ಸಸ್ ಸ್ವಲ್ಪ ಹೆಚ್ಚಾಗ್ತದೆ. ಈಗ ಸಾಮಾನ್ಯ ಜನರಿಗಿಂತ ಅವರಲ್ಲಿ ಚಾನ್ಸಸ್ ಹೆಚ್ಚು. ಆಮೇಲೆ ಕಾಯಿಲೆಯ ತೀವ್ರತೆ ಕೂಡ ಅವರಲ್ಲಿ ಇವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಹೆಚ್ಚು. ಆಮೇಲೆ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಕೂಡ ಸಾಮಾನ್ಯ ಜನರಿಗೆ ನೋಡ್ಕೊಂಡ್ರೆ ಈ ವರ್ಗದ ಜನ ಸ್ವಲ್ಪ ರೆಸ್ಪಾನ್ಸ್ ನಿಧಾನಕ್ಕೆ ಮಾಡ್ತಾರೆ. ಸೊ ನಿಧಾನ ಆಗುತ್ತೆ, ರಿಕವರಿ ರೇಟ್ ಸ್ವಲ್ಪ ಸ್ಲೋ ಇರುತ್ತೆ. ಸೊ ಈಗ 100 ಜನಕ್ಕೆ GB ಸಿಂಡ್ರೋಮ್ ಬಂದ್ರೆ ಈ ಪ್ರಪಂಚದಲ್ಲಿ ನೋಡಿರೋ ಪ್ರಕಾರ 80 ಜನ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ರಿಕವರಿ ಆಗ್ತಾರೆ. ರೇಷಿಯೋ ವೈಸ್ ಆದ್ರೆ ತುಂಬಾ ಜಾಸ್ತಿನೇ ಇದೆ ರಿಕವರಿ ರೇಟ್. ಚೆನ್ನಾಗೇ ಆಗ್ತದೆ. 20% ಅವ್ರಿಗೆ ಮಾರ್ಬಿಡಿಟಿ ಉಳ್ಕೊಳ್ತದೆ. ಮಾರ್ಬಿಡಿಟಿ ಅಂದ್ರೆ ಒಂದು 80% ಇಂಪ್ರೂವ್ ಆಗ್ತದೆ, 90% ಇಂಪ್ರೂವ್ ಆಗ್ತದೆ. ಸ್ವಲ್ಪ ಕೈ ವೀಕ್ನೆಸ್ ಉಳ್ಕೊಂಡ್ಬಿಡತ್ತೆ, ಕಾಲ್ ವೀಕ್ನೆಸ್ ಉಳ್ಕೊಂಡ್ಬಿಡತ್ತೆ, ಮೆಟ್ಲಕ್ ಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಬೇಕು, ಆ ತರ ಪರ್ಮನೆಂಟ್ ರೆಸಿಡಿಯಲ್ ಡೆಫಿಸಿಟ್ಸ್ ಅಂತ ಕರಿತೀವಿ, ಅದು ಉಳ್ಕೊಂಡ್ಬಿಡುತ್ತೆ. ಮಾರ್ಟಾಲಿಟಿ ಅಂದ್ರೆ ಸಾವು ಯೂಶಲಿ ನೋಡೋದು ಲೆಸ್ ದೆನ್ 5%. 100 ಜನಕ್ಕೆ ಬಂದ್ರೆ ಲೆಸ್ ದೆನ್ 5% ಆಫ್ ದ ಪೀಪಲ್ ವಿಲ್ ಎಂಡ್ ಅಪ್ ವಿತ್ ಮಾರ್ಟಾಲಿಟಿ. ಅದು ಯಾವಾಗ ಅಂತ ಹೇಳಿದ್ರೆ ಈ ಶ್ವಾಸಕೋಶ ಇನ್ವಾಲ್ವ್ ಆಗಿ ವೆಂಟಿಲೇಟರ್ಗೆ ಹೋಗಿರ್ತಾರೆ.
ಸೊ ವೆಂಟಿಲೇಟರ್ ಇಂದ ತೆಗಿಲಿಕ್ಕೆ ಆಗದಲೆ ಮತ್ತೆ ವೆಂಟಿಲೇಟರ್ ಮೇಲೆ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಅಥವಾ ಬೇರೆ ಇನ್ಫೆಕ್ಷನ್ಸ್ ಡೆವಲಪ್ ಆದಾಗ ಈ ರೀತಿ ಆಗ್ತದೆ. ಓಕೆ, ಅಂದರೆ ಈ ಒಂದು ಸಿವಿಯಾರಿಟಿ ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪ್ಲನೇಷನ್ ನಮ್ಗೆ ಅನಿಸ್ತಾ ಇದೆ ಇದೀಗ ಇನ್ ಕೇಸ್ ಎಕ್ಸಿಸ್ಟಿಂಗ್ TB ಕೇಸ್ ಅಂತ ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ರೆಸ್ಪಿರೇಟರಿ ರಿಲೇಟೆಡ್ ಏನೇ ಅಸ್ತಮಾ ಸಮಥಿಂಗ್, ಸೊ ಅದಕ್ಕೇನಾದ್ರೂ ಕೋರಿಲೇಟ್ ಆಗಿರುತ್ತಾ ಇದಾಗಾದ್ರೆ ಅದು ಸಿವಿಯಾರಿಟಿ ಜಾಸ್ತಿ ಆಗುತ್ತಾ? ಕೋರಿಲೇಟ್ ಆಗಲ್ಲ ಮೇಡಮ್, ಬಟ್ ಡೆಫಿನೆಟ್ಲಿ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ಓಕೆ, ಈ ತರ ಬೇರೆ ಕಾಯಿಲೆಗಳು ಇದ್ದವ್ರಿಗೆ GB ಸಿಂಡ್ರೋಮ್ ಬಂದಾಗ ರಿಕವರಿ ರೇಟ್ ಕೂಡ ಸ್ಲೋ ಆಗ್ತದೆ, ರಿಕವರಿ ಆಗೋದು ಕೂಡ ನಿಧಾನ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಪ್ರೈಮರಿ ಕಾಸ್ ಬಂದು ನೀವು ಫುಡ್ ಇನ್ಫೆಕ್ಷನ್ ಅಂತ ಹೇಳಿದ್ರಿ, ಸೊ ರೆಸ್ಪಿರೇಟರಿ ಇನ್ಫೆಕ್ಷನ್. ಸೊ ಹಾಗೆ ಜೊತೆಗೆ ಇದು ಮಿಡಲ್ ಏಜ್ ಪರ್ಸನ್ಸ್ ಅಲ್ಲೂ ಕೂಡ ಕಾಣಿಸುತ್ತೆ, ಬಟ್ ಹೆಚ್ಚಾಗಿ ಗಂಡಸರಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರಿ. ಈಗಿನ ಔಟ್ ಬ್ರೇಕ್ ರೈಟ್. ಸೊ ಈಗ ಇದ್ರದ್ದು ನಾವು ಡಯಾಗ್ನೋಸಿಸ್ ಎಲ್ಲ ಹೇಳಿದ್ಮೇಲೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಕೂಡ ನೀವು ನಮಗೆ ರಿವೀಲ್ ಮಾಡಿದ್ರಿ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಟ್ರೀಟ್ಮೆಂಟ್, ಸೊ ನಮಗೆ ಪ್ರಿಕಾಷನ್ಸ್ ಅಂತ ಏನಾದ್ರು ಇರುತ್ತಾ ಇದೆನಾ, ಮುನ್ನೆಚ್ಚರಿಕೆ ಆಗಿ ತಗೊಳ್ಳೋದು? ಎರಡು ಹೇಳ್ಬಿಡ್ತೀನಿ ಮೇಡಮ್, ಟ್ರೀಟ್ಮೆಂಟ್ ಬಗ್ಗೆನೂ ಹೇಳ್ತೀನಿ, ಪ್ರಿಕಾಷನ್ಸ್ ಬಗ್ಗೆನೂ ಹೇಳ್ತೀನಿ. ಟ್ರೀಟ್ಮೆಂಟ್ ಅಂದ್ರೆ GB ಸಿಂಡ್ರೋಮ್ ನಲ್ಲಿ 3 ತರ ಪ್ರೆಸೆಂಟ್ ಮಾಡಬಹುದು. ಅಂದ್ರೆ ತುಂಬಾ ಮೈಲ್ಡ್ ಸಿಂಪ್ಟಮ್ಸ್ ಅಂದ್ರೆ ಏನೋ ಒಂದ್ ಸ್ವಲ್ಪ ಕಾಲ ವೀಕ್ನೆಸ್, ತುಂಬಾ ಜನದಲ್ಲಿ ಅದು ಆಟೋಮೆಟಿಕ್ ಆಗಿ ರಿಕವರ್ ಆಗ್ಬಿಡುತ್ತೆ. ಈ GB ಸಿಂಡ್ರೋಮ್ ಡೆವಲಪ್ ಆಗೋದು ಇವತ್ತು ಶುರುವಾದ್ರೆ 4 ವಾರ ತನಕ ಪ್ರೋಗ್ರೆಸ್ ಆಗ್ಬೋದು. ಸೊ ಈ ತಾರೀಕಿನಿಂದ 4 ವಾರ ತನಕ ಪ್ರತಿದಿನ ಹೆಚ್ಚಾಗ್ತಾ ಹೋಗ್ಬೋದು. ಆಮೇಲೆ ಒಂದು ಪ್ಲಾಟೋ ಸ್ಟೇಜ್ ಅಂತ, ಆಮೇಲೆ ರಿಕವರಿ ಸ್ಟೇಜ್. ಈಗ ಯಾರಾದ್ರೂ ಟ್ರೀಟ್ಮೆಂಟ್ ತಗೊಂಡಲ್ಲೇ ಮೈಲ್ಡ್ ಆಗಿತ್ತು ಅಂದ್ರೆ 4 ವಾರ ತನಕ ಪ್ರೋಗ್ರೆಸ್ ಆಗ್ತದೆ, ಆಮೇಲೆ 1 ಅಥವಾ 2 ವಾರ ಸ್ಟಾಗ್ನೆಂಟ್ ಇರ್ತದೆ, ಆಮೇಲೆ ಆಟೋಮೆಟಿಕಲಿ ರಿಕವರ್ ಆಗ್ತದೆ. ಯಾಕಂದ್ರೆ ಬಾಡಿ ಇಮ್ಯುನಿಟಿನೇ ಫೈಟ್ ಮಾಡಿ ಹೀಲ್ ಮಾಡ್ತದೆ. ಈ ಮಾಡ್ರೇಟ್ ಅಥವಾ ಸಿವಿಯರ್, ಮಾಡ್ರೇಟ್ ಅಂದ್ರೆ ಫುಲ್ ವೀಕ್ನೆಸ್, ಸಿವಿಯರ್ ಅಂದ್ರೆ ರೆಸ್ಪಿರೇಟರಿ ವೀಕ್ನೆಸ್, ಉಸಿರ, ಅವ್ರಿಗೆ ವೆಂಟಿಲೇಟರ್ ಅವಶ್ಯಕತೆ ಬರುತ್ತೆ. ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಈ ಆಂಟಿಬಾಡಿಗಳನ್ನ ದೇಹದಿಂದ ತೆಗೆಯೋದು ಒಂದ್ ಮಾದರಿ ಆಫ್ ಟ್ರೀಟ್ಮೆಂಟ್. ಅದಕ್ಕೆ 2 ರೀತಿ ಇದೆ. ಒಂದು ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು, ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಒಂದು ಮಿನಿ ಡಯಾಲಿಸಿಸ್ ತರ. ಸೊ ಈ ಆಂಟಿಬಾಡಿಗಳು ಏನ್ ರಕ್ತದಲ್ಲಿ ಇದೆಯಲ್ಲ, ಒಂದು ಮಿನಿ ಡಯಾಲಿಸಿಸ್ ತರ ಮಾಡ್ಬಿಟ್ಟು ಆಂಟಿಬಾಡಿಗಳನ್ನೆಲ್ಲ ದೇಹದಿಂದ ತೆಗಿತೀವಿ. ಅದು ಯೂಶಲಿ 5 ಸೈಕಲ್ಸ್ ಮಾಡ್ತೀವಿ. ಕೆಲವು ಆಸ್ಪತ್ರೆಗಳಲ್ಲಿ ದಿನ ಬಿಟ್ಟು ದಿನ ಮಾಡ್ತಾರೆ, ಕೆಲವು ಆಸ್ಪತ್ರೆಗಳಲ್ಲಿ 3 ದಿನ 3 ಸೈಕಲ್ ಮಾಡಿ 1 ದಿನ ಗ್ಯಾಪ್ ಕೊಟ್ಟು 2 ದಿನ ಮತ್ತೆ ಕಂಟಿನ್ಯೂಸ್ ಮಾಡ್ತಾರೆ. ಸೊ 5 ಸೈಕಲ್ಗಳಿಂದ 95% ಜಾಸ್ತಿ ಆಂಟಿಬಾಡಿಗಳು ದೇಹದಿಂದ ಹೊರಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನರ್ವ್ಸ್ಗಳಿಗೆ ಅಟ್ಯಾಕ್ ಆಗೋದು ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ, ರಿಕವರಿ ಆಗುತ್ತೆ. ಸೊ ಒಂದು ಇದು. ಇನ್ನೊಂದು ಇಮ್ಯುನೋಗ್ಲೋಬುಲಿನ್ ಅಂತ ಇಂಜೆಕ್ಷನ್ ಮುಖಾಂತರ ಕೊಡುವಂಥದ್ದು. ಇದು ಕೂಡ ಪ್ಲಾಸ್ಮಾಫೆರೆಸಿಸ್ ರೀತಿನೇ ಕೆಲಸ ಮಾಡ್ತದೆ, ಬಟ್ ಇದು ಇಂಜೆಕ್ಷನ್ ಕೊಡ್ತೀವಿ. ಇಮ್ಯುನೋಗ್ಲೋಬುಲಿನ್ ಅನ್ನೋದು ಒಂಥರ ಒಂದು ಏನೋ ಕತ್ತಿ ತರ ಒಂದು ಹೋಗ್ಬಿಟ್ಟು ಅಲ್ಲಿ ಸಾಯಿಸೋದು. ಸೊ ಆಂಟಿಬಾಡೀಸ್ ನ ಸಾಯಿಸದೆ ಮತ್ತೆ ಪ್ರೊಡ್ಯೂಸ್ ಆಗ್ಲಿಲ್ದಂಗೆ ನೋಡ್ಕೊಳುತ್ತೆ, ಹೊಸ ಆಂಟಿಬಾಡಿ ಉಟ್ಕೊಳ್ಳಿಲ್ದಂಗೆ ನೋಡ್ಕೊಳುತ್ತೆ. ಇದು ಕೂಡ 2 ಗ್ರಾಮ್ ಪರ್ ಕೆಜಿ. ಅಂದ್ರೆ ಈಗ ಯಾರಾದ್ರೂ ಒಬ್ಬ ಮನುಷ್ಯ 70 kg ಇತ್ತ ಅಂತ ಹೇಳಿದ್ರೆ ಅವರಿಗೆ 140 ಗ್ರಾಮ್ ಕೊಡ್ಬೇಕಾಗ್ತದೆ. ಅದನ್ನ 5 ದಿನದಲ್ಲಿ ಡಿವೈಡ್ ಮಾಡಿ ಕೊಡ್ಬೇಕು. ಸೊ ಈ ಡೋಸನ್ನ ಡಿವೈಡ್ ಮಾಡಿ 5 ದಿನದಲ್ಲಿ, ಇದು ಕೂಡ 5 ಸೈಕಲ್, ಇದು ಕೂಡ 5 ದಿನ. ಸೊ ಎಷ್ಟೇ ಸಿವಿಯರ್ ಇದ್ರೂ ಕೂಡ ಟ್ರೀಟ್ಮೆಂಟ್ ಇರೋದು 5 ಸೈಕಲ್ ಅಥವಾ 5 ದಿನ. ಅದಾದ್ಮೇಲೆ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ರಿಕವರಿ ಮಾಡಬೇಕು. ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಮಸಲ್ ಎಲ್ಲ ತುಂಬಾ ಲ್ಯಾಕ್ಸಿಟಿ ಆಗಿರ್ತದೆ. ಸೊ ಅದಕ್ಕೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟು. ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟು, ಯಾಕಂದ್ರೆ ಒಂದೇ ಕಡೆ ಮಲಗಿರ್ತಾರೆ, ಓಡಾಡೋದಿಲ್ಲ, ಪ್ರೋಟೀನ್ ಲಾಸ್ ಆಗ್ತಿರುತ್ತೆ, ಮಸಲ್ ಮಾಸ್ ಲಾಸ್ ಆಗ್ತಿರುತ್ತೆ. ಸೊ ದೇ ಹ್ಯಾವ್ ಟು ಟೇಕ್ ಪ್ರೋಟೀನ್ ರಿಚ್ ಫುಡ್. ಆಮೇಲೆ ನಿಮ್ಗೆ ಡಯಾಬಿಟೀಸ್, ಶುಗರ್ ಇರೋರಿಗೆ ರೈಸ್ ಸ್ವಲ್ಪ ಕಮ್ಮಿ, ಯಾಕಂದ್ರೆ ವೇಟ್ ಗೇನ್ ಆಗ್ಬಿಟ್ರೆ ಮತ್ತೆ ಅವ್ರು ನಡಿಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ಇದೆಲ್ಲ ಇದನ್ನ ಮಾಡ್ಕೋಬಹುದು. ಪ್ರಿಕಾಷನ್ಸ್ ಅಂತ ಹೇಳಿದ್ರೆ, ಈಗ ಔಟ್ ಬ್ರೇಕ್ ಆಗಿರೋ ಏರಿಯಾಗಳಲ್ಲಿ ಪ್ರಿಕಾಷನ್ಸ್ ತಗೋಬಹುದು. ಯಾವ ರೀತಿ? ಇದು ಯೂಶಲಿ ಫುಡ್ ಇನ್ಫೆಕ್ಷನ್ ಇಂದ ಬರೋದ್ರಿಂದ ಯಾವಾಗ್ಲೂ ಕಾಸಾರಿರೋ ನೀರನ್ನೇ ಕುಡಿಬೇಕು, ಅಥವಾ ನಿಮ್ಗೆ ಅನುಮಾನ ಇರೋದ್ ಕಡೆ ಬಾಟಲ್ಡ್ ವಾಟರೇ ಕುಡೀರಿ. ಎಲ್ಲಾದ್ರೂ ಸ್ಟ್ರೀಟ್ ಫುಡ್ ತಿಂತಿದ್ರೆ ಮೇಕ್ ಶೂರ್ ಇಟ್ ಇಸ್ ಇನ್ ಹೈಜಿನಿಕ್ ಪ್ಲೇಸ್. ಆಮೇಲೆ ನೀಟಾಗಿ ಕುಕ್ ಮಾಡಿರ್ತಾರೆ. ಸೊ ಬೇಸಿಕಲಿ ಕುಕ್ಡ್ ಫುಡ್ ತಿಂದ್ರೆ, ಆಮೇಲೆ ಬಾಯ್ಲ್ಡ್ ವಾಟರ್ ಅಥವಾ ಗುಡ್ ಮಿನರಲ್ ವಾಟರ್ ಕುಡಿದ್ರೆ ಯೂಶಲಿ ಈ ಕಾಯಿಲೆಗಳು ಬರಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಈ ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲ್ಲ. ಕರೆಕ್ಟ್. ನನಗೆ GB ಸಿಂಡ್ರೋಮ್ ಬಂದ್ರೆ ನನ್ನಿಂದ ನಿಮಗೆ ಬರೋದಿಲ್ಲ, ಬಟ್ ಈ ಫುಡ್ ಇನ್ಫೆಕ್ಷನ್ ನನ್ನಿಂದ ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ಔಟ್ ಬ್ರೇಕ್ ಆಗಿರೋ ಕಾರಣ ಮೋಸ್ಟ್ಲಿ ಈ ಫುಡ್ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಿರೋದು ಹೊರತು GB ಸಿಂಡ್ರೋಮ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಿಲ್ಲ. ಓಕೆ. ಅಂಡ್ ಅಂದ್ರೆ ಸ್ಪೆಷಲಿ ಈಗ ರಾ ಫುಡ್ಸ್ ನ ಅಂಡ್ ಸೊ ಬಾಯ್ಲ್ಡ್ ಆಗಿರೋ ಫುಡ್ ಮಾತ್ರ ತಗೊಳ್ಬೇಕಾಗುತ್ತೆ. ಸೊ ಹಾಗೆ ರಾ ಫುಡ್ ಯಾವ್ದನ್ನು ಬೇಡ ಅಂತ ಹೇಳ್ತಾ ಇದ್ದೀರಾ. ಅಂಡ್ ಕಾಯಿಸಿ ಆರಿಸಿದ ನೀರನ್ನ ಕುಡಿಬೇಕು ಅಂತ. ಅಂಡ್ ಇದೆಲ್ಲವನ್ನ ನಾವು ಗಮನಿಸಿದ್ರೆ ಆಟೋ ಇಮ್ಯೂನ್ ಸಿಸ್ಟಮ್ ಮೇಲೆ ಏನಾದ್ರೂ ಪರಿಣಾಮವನ್ನ, ವ್ಯತಿರಿಕ್ತ ಪರಿಣಾಮ ಬೀರುತ್ತಾ? ಕರೆಕ್ಟ್. ಇದು ಆಟೋ ಇಮ್ಯೂನ್ ಡಿಸೀಸ್ ಮೇಡಮ್. ಆಟೋ ಇಮ್ಯೂನ್ ಸಿಸ್ಟಮ್ ಮೇಲೆ ಪರಿಣಾಮ ಬೀಳ್ತದೆ. ಬಟ್ ಯೂಶಲಿ GB ಸಿಂಡ್ರೋಮ್ ನಮ್ಗೆ ಹೆಂಗೆ ಚಿಕನ್ ಪಾಕ್ಸ್ ಅಥವಾ ಸಣ್ಣವರಿದ್ದಂಗ ಅಮ್ಮ ಅಂತ ಹೇಳ್ತೀವಲ್ಲ, ಒಂದ್ಸತಿ ಬಂದ್ರೆ ಯೂಶಲಿ ಇನ್ನೊಂದ್ಸಲಿ ಬರೋದಿಲ್ಲ ಅನ್ನೋ ತರ GB ಸಿಂಡ್ರೋಮ್ ಕೂಡ ಲೈಫ್ ಅಲ್ಲಿ ಒಂದ್ಸಲಿ ಬಂದ್ರೆ ಇನ್ನೊಂದ್ಸತಿ ಬರೋದಿಲ್ಲ, ಬರಲ್ಲ. ಫರ್ದರ್ ಕಾಂಪ್ಲಿಕೇಶನ್ಸ್ ಅಂತ ಏನಾದ್ರು ಇರೋದಿಲ್ಲ.
ಓಕೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಓಕೆ ಕೆಲವರಲ್ಲಿ ಮಾತ್ರ ಎಲ್ಲೂ ತುಂಬಾ ರೇರ್ ಆಗಿ ರಿಪೀಟ್ ಆಗ್ತದೆ. ಅವಾಗ ಕಾರಣಗಳು ಬೇರೆ ಇರುತ್ತೆ, ಕಾರಣಗಳು ಬೇರೆ, ಅದನ್ನು ಹುಡುಕ್ಬೇಕು. ಓಕೆ ಡ್ರಗ್ ಇಂಟರ್ಫಿಯರೆನ್ಸ್ ಅಂತ ಏನಾದರೂ ಇದೆಯಾ ಇದರಲ್ಲಿ? ಇಲ್ಲ ಮೇಡಮ್, ಆ ಥರ ಏನು ಡ್ರಗ್ ಇಂಟರ್ಫಿಯರೆನ್ಸ್ ಅಂತ ಏನು ಬರೋದಿಲ್ಲ. ಓಕೆ ಇಮ್ಯುನೋಗ್ಲೋಬುಲಿನ್ಸ್ ಇಂಜೆಕ್ಷನ್ಸ್ ಅಂತ ಹೇಳಿದ್ರಿ, ಈ ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ಸ್ ಎಲ್ಲರ ದೇಹಕ್ಕೆ ಶರೀರಕ್ಕೆ ಹೋಗುವಂತಹದ್ದ ಅಥವಾ ಕೆಲವರಿಗೆ ಅದರಿಂದ ಏನಾದರೂ ಸೆನ್ಸಿಟಿವಿಟಿ ಏನಾದರೂ ಇರುತ್ತಾ? ಕರೆಕ್ಟ್. ಇಮ್ಯುನೋಗ್ಲೋಬುಲಿನ್ಸ್ ಅನ್ನೋದು ಎಕ್ಸ್ಟರ್ನಲ್ ಪ್ರೋಟೀನ್ಸ್. ಸೊ ಇದನ್ನು ಕೊಡೋ ಕಾರಣದಿಂದ ಅಲರ್ಜಿಗಳಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆಮೇಲೆ ಸ್ವಲ್ಪ ಹಾರ್ಟ್ ವೀಕ್ ಇರೋರಿಗೆ ಅಂಥವ್ರಿಗೆಲ್ಲ ಕೂಡ ಸ್ವಲ್ಪ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಇನಿಷಿಯಲಿ. ಸೊ ಸ್ವಲ್ಪ ಸ್ಲೋ ಆಗಿ ಕೊಡಬೇಕಾಗ್ತದೆ. ಆಮೇಲೆ ಕಿಡ್ನಿಗೆ ಪೆಟ್ಟು ಬಿದ್ದು ಅಥವಾ ಡಯಾಲಿಸಿಸ್ ಮೇಲೆ ಇರೋ ಪೇಷಂಟ್ಸ್ ಮೇಲೂ ತುಂಬಾ ಹುಷಾರಾಗಿ ಕೊಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಇಮ್ಯುನೋಗ್ಲೋಬುಲಿನ್ ಡೈರೆಕ್ಟ್ ಹೋಗಿ ಕಿಡ್ನಿಯಿಂದನೇ ಎಲಿಮಿನೇಟ್ ಆಗೋದು. ಸೊ ಕಿಡ್ನಿ ಮೇಲೆ ಒತ್ತಡ ಬೀಳೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಅದೊಂದು ಕಾರಣ. ಬೇರೆ ಯಾವ್ದೆಲ್ಲ ಆರ್ಗನ್ಗಳಿಗೆ ಇದು ಎಫೆಕ್ಟ್ ಉಂಟು ಮಾಡುವಂತದ್ದು? ಯೂಶಲಿ ಇಮ್ಯುನೋಗ್ಲೋಬಿನ್ ಆ ರೀತಿ ಯಾವ್ದು ಎಫೆಕ್ಟ್ ಮಾಡೋದಿಲ್ಲ. ನಾವು ಕೊಡೋ ಡೋಸ್ ಇಂದ ಪೇಷಂಟ್ಗೆ ಬೆನಿಫಿಟ್ ಆಗುತ್ತೆ ಹೊರತು ಹರ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಕಾಮನ್ ಸೈಡ್ ಎಫೆಕ್ಟ್ಸ್ ವಿತ್ ಇಮ್ಯುನೋಗ್ಲೋಬುಲಿನ್ ಬಂದ್ಬಿಟ್ಟು ಅಲರ್ಜಿ ಮತ್ತೆ ಕಿಡ್ನಿ ಇಂಜುರಿ. ಬಟ್ ಯೂಶಲಿ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್, ನಾಟ್ ಎ ಪ್ರಾಬ್ಲಮ್. ಒಂದು ಅಂದ್ರೆ ಫೈನಲಿ ಒಂದು ಎಕ್ಸ್ಟ್ರೀಮಿಟೀಸ್ಗೆ ಹೋದಾಗ ಸೊ ಈ ಒಂದು ಆರ್ಗನ್ ಡಿಫಾರ್ಮಿಟೀಸ್ ಅಂತ ಏನಾದರೂ ಆಗುವ ಚಾನ್ಸಸ್ ಇರುತ್ತಾ? ಇಲ್ಲ ಮೇಡಮ್, ಆ ರೀತಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. GB ಸಿಂಡ್ರೋಮಿನ 2 ತರದ ಟ್ರೀಟ್ಮೆಂಟ್ ಇಂದನೂ ಆ ರೀತಿ ಆಗೋದಿಲ್ಲ. ಟೆಂಪರರಿ ಸೈಡ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಇರ್ತದೆ. ಪ್ಲಾಸ್ಮಾಫೆರೆಸಿಸ್ ಇಂದ ಟ್ರಾನ್ಸಿಯಂಟ್ BP ಕಮ್ಮಿ ಆಗ್ಬೋದು, ಪ್ರೋಟೀನ್ ಅಂಶ ಕಮ್ಮಿ ಆಗ್ಬೋದು. ಯಾವುದು ಕೂಡ ಸೀರಿಯಸ್ ಆಗಿ ವಾಪಸ್ ಮ್ಯಾನೇಜ್ ಮಾಡೋಕ್ಕಾಗದಲ್ಲೇ ಇರುವಂತ ಯಾವುದೇ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ GBS ಸಿಂಡ್ರೋಮ್ ಬಗ್ಗೆ ಜನರಲ್ಲಿ ಇರುವಂಥ ಒಂದು ಆತಂಕವನ್ನು ತುಂಬ ದೂರ ಮಾಡಿದ್ರಿ. ಆ್ಯಂಡ್ ಸೊ ಯಾವ ರೀತಿ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಂಡು ಈ ಒಂದು ಸಿಂಡ್ರೋಮ್ನ ಇನ್ ಕೇಸ್ ಅದು ನಮ್ಗೆ ಯಾರಿಗೂ ಸ್ಪ್ರೆಡ್ ಆದರೂ ಸಹಿತ ಅದು ಸೊ ಅದನ್ನು ಯಾವ ರೀತಿ ಪಾರಾಗಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, GBS ಸಿಂಡ್ರೋಮ್ ಅನ್ನೋದು ಭಯಪಡುವಂಥ ಆತಂಕ ಪಡುವಂತಹ ಸೊ ಒಂದು ಸಿಂಡ್ರೋಮ್ ಅಂತ ಖಂಡಿತವಾಗಿಯೂ ಅಂತ ಅಲ್ಲ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ತೀವ್ರತೆ ಹೇಗಿರುತ್ತೆ, ಹಾಗೆ ಇದರ ಒಂದು ಮೂಲತಃ ಎಲ್ಲಿ ಶುರು ಆಗುತ್ತೆ, ಪ್ರೈಮರಿ ಕಾಸ್ ಬಂದು ಹೇಳಿದ್ರು ಡಾಕ್ಟರ್. ಸೊ ಈಸ್ ಫುಡ್ ಇನ್ಫೆಕ್ಷನಿಂದ ಉಂಟಾಗುವಂಥದ್ದು. ಸೊ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಆದಷ್ಟು ನಾವು ಬೇಯಿಸಿದ ಪದಾರ್ಥಗಳನ್ನು ನಾವು ಸೇವನೆ ಮಾಡುವಂಥದ್ದು, ಹಾಗೂ ಸೊ ನೀರನ್ನು ಕುಡಿಬೇಕಾದ್ರೂ ಕೂಡ ಆದಷ್ಟು ತುಂಬ ಎಚ್ಚರಿಕೆಯಿಂದ ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋದ್ರಿಂದ ಇಂಥ ಒಂದು ಸಮಸ್ಯೆಗಳ ಒಂದು ಹುಲ್ಬಣತೆ ಬಹಳಷ್ಟು ನಾವು ಅದನ್ನು ಹತೋಟಿಗೆ ತರಬಹುದು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಇದರ ಒಂದು ಯಾವ ವಯಸ್ಸಿನ ಮೇಲೆ ಕೂಡ ಪರಿಣಾಮ ಬೀರೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಕಾಯಿಲೆಗಳ ಒಂದು ತೀವ್ರತೆಯಿಂದ ಇದು ಸ್ವಲ್ಪ ಹೆಚ್ಚಾಗ್ಬೋದು ವಿನಃ ಇದರಿಂದ ಸಾವಿನ ಸಂಖ್ಯೆ ಖಂಡಿತವಾಗಿಯೂ ಭಯಪಡುವಂತಹ ವಿಷಯವಂತೂ ಅಲ್ವೇ ಅಲ್ಲ. ಸೊ ಹಾಗಾಗಿ ಈ ಡಾಕ್ಟರ್ ಹೇಳಿದಂತಹ ಒಂದು ಸಿಂಪ್ಟಮ್ಸ್ ಮುಖಾಂತರ ಅದನ್ನು ಗುರುತಿಸಿಕೊಂಡು ಸೊ ಅದಕ್ಕೆ ತಕ್ಕಂತಹ ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಂಡ್ರೆ ಸೊ ಈ ಒಂದು GBS ಸಿಂಡ್ರೋಮ್ನ ಒಂದು ತೀವ್ರತೆ ಹಾಗೂ ಪರಿಣಾಮವನ್ನು ನಾವು ತುಂಬ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಮಸ್ಕಾರ.